ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮ ಕೋಟೆಯ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದಿಂದ ಅದ್ಧೂರಿ ಗಣೇಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದವರು, ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 20 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಗ್ರಾಮದಲ್ಲಿ ಹಬ್ಬದ ರೀತಿ ಗಣೇಶೋತ್ಸವವನ್ನ ಆಚರಿಸುತ್ತಿದ್ದು, ಪ್ರತಿ ವರ್ಷ ವಿವಿಧ ರೀತಿಯ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುತ್ತಿದ್ದು, ಸತತ 28 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ತುಮಕೂರು, ಹುಬ್ಬಳ್ಳಿ ಮುಂತಾದ ಕಡೆಗಳಿಂದ ಆನೆಯನ್ನ ತಂದು ಅದರ ಮೇಲೆ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯನ್ನ ಪೂಜಿಸಿ ಗ್ರಾಮದ ರಥ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮೂಲಕ ಗ್ರಾಮ ದೇವತೆಗಳ ಉತ್ಸವವನ್ನ ನಡೆಸಿಕೊಂಡು ಬರುತ್ತಿದ್ದೇವೆ. ದಿನಾಂಕ 14/9/2025 ಭಾನುವಾರ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡುತ್ತಿದ್ದು, ನಾನಾ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಹಾಗೂ ವಿನಾಯಕನ ದರ್ಶನವನ್ನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದಿಂದ ವಿನಂತಿ ಮಾಡಿದ್ದಾರೆ. ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಕೋಟೆ ಗ್ರಾಮ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಗೆಳೆಯರ ಬಳಗದ ವತಿಯಿಂದ 28ನೇ ವರ್ಷದ ಅದ್ದೂರಿಯ ಮಹಾಗಣಪತಿ ಉತ್ಸವವನ್ನು ಏರ್ಪಡಿಸಿದ್ದೇವೆ. ಇದು 28ನೇ ವರ್ಷ. ಪ್ರತಿ ವರ್ಷವೂ ಸಹ ಗ್ರಾಮಗಳ ದೇವತೆಗಳನ್ನು, ವಿನಾಯಕ ಸ್ವಾಮಿಯನ್ನು ಅದ್ದೂರಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡೋದ್ರ ಜೊತೆಗೆ ಹುಬ್ಬಳ್ಳಿ, ತುಮಕೂರು ಮತ್ತು ಇನ್ನೂ ನಾನಾ ಕಡೆಯಿಂದ ಆನೆಗಳ ಮೇಲೆ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯನ್ನು ಪ್ರಮುಖ ಬೀದಿಯಲ್ಲಿ ಆನೆಗಳ ಮೂಲಕವಾಗಿ ನಾವು ಉತ್ಸವವನ್ನು ಮಾಡ್ತಾ ಇದ್ದೇವೆ. ಬಹಳ ಅದ್ದೂರಿಯಿಂದ ನಡೆದಂಥ ಒಂದು ಕಾರ್ಯಕ್ರಮ ಇದು. ಗಣಪತಿ ನಾನಾ ವಿಧದ ಒಂದು ಗಣಪತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಕೆಲವೊಂದು ನಾಟ್ಯ ಗಣಪತಿ, ಅನಂತ ಪದ್ಮನಾಭ ಸ್ವಾಮಿ ಗಣಪತಿ, ಷಣ್ಮುಖ ಗಣಪತಿ, ಜೊತೆಗೆ ಅಯ್ಯಪ್ಪ ಸ್ವಾಮಿ ಗಣಪತಿ, ವೆಂಕಟರಮಣ ಸ್ವಾಮಿ ಗಣಪತಿ, ನಾನಾ ರೀತಿಯ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗ ಜಂಗಮಕೋಟೆ ಇವರ ಮೂಲಕವಾಗಿ ಸುಮಾರು 60 ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಇದು 28ನೇ ವರ್ಷ. ಈ ವರ್ಷವೂ ಸಹ ಪ್ರಮುಖ ಬೀದಿಗಳಲ್ಲಿ ಗ್ರಾಮ ದೇವತೆಗಳ ಒಂದು ಉತ್ಸವ, ಗಂಗಾಧರೇಶ್ವರ ಸ್ವಾಮಿಯನ್ನು ಆನೆಯ ಮೇಲೆ ಅಂಬಾರಿಯ ಮೂಲಕವಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ತೆಗೆಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ. 14ನೇ ತಾರೀಕು ಭಾನುವಾರ 10 ಗಂಟೆಗೆ ಸರಿಯಾಗಿ ಗಣೇಶ ಸ್ವಾಮಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಸುಮಾರು 20 ಅಡಿ ಎತ್ತರದ ಒಂದು ವಿನಾಯಕ ಸ್ವಾಮಿಯ ಒಂದು ಬೃಹತ್ ಮೂರ್ತಿ ವಿಜಯಪುರದಿಂದ ಮತ್ತು ಈ ಜಂಗಮಕೋಟೆ ಸಂಜೆ 5 ಗಂಟೆ ಆಗಿದೆ ಈ ಒಂದು ಸ್ಥಾನಕ್ಕೆ ಸೇರಬೇಕಾದ್ರೆ ಮಹಾಗಣಪತಿ. ಯಾಕೆಂತಂದರೆ ಈ ಒಂದು ಬರ್ತಕ್ಕಂಥ ಒಂದು ಮಾರ್ಗ ಮಧ್ಯೆ ಬೃಹತ್ ಆದಂಥ ಒಂದು ವಿಗ್ರಹ, ವಿದ್ಯುತ್ ಅಡಚಣೆಗಳು ಮತ್ತು ರಸ್ತೆಯ ಒಂದು ಇಕ್ಕಲುಗಳಲ್ಲಿ ಇರತಕ್ಕಂಥ ಒಂದು ಸಾಲುಮರಗಳ ಒಂದು ಸಮಸ್ಯೆ ಮೂಲಕವಾಗಿ ಬಹಳ ವಿಜೃಂಭಣೆಯ ನಿಧಾನವಾಗಿ ಎಲ್ಲ ಇಲಾಖೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಈ ಜಂಗಮಕೋಟೆಯಲ್ಲಿ ಎಲ್ಲ ಜನಾಂಗದವರು ಅಂದರೆ ಹಿಂದೂ, ಮುಸ್ಲಿಂ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಪೊಲೀಸ್ ಇಲಾಖೆಯರು ಆಗ್ಬೋದು, ವಿದ್ಯುತ್ ಇಲಾಖೆಯರು ಆಗ್ಬೋದು, ನಾನಾ ರೀತಿಯ ಸಂಘಟನೆಗಳಾಗ್ಬೋದು, ಪ್ರತಿ ಊರಿನ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ಆ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ವಿನಾಯಕ ಸ್ವಾಮಿಯ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಜಂಗಮಕೋಟೆ ಗಂಗಾಧರೇಶ್ವರ ಗೆಳೆಯರ ಬಳಗದವರು ಸುಮಾರು 60 ಜನಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಾರೆ.